ಜೋಳ ಅಥವಾ ಜೋಳದಿಂದ ತಯಾರಿಸಿದ ಖಾದ್ಯಗಳನ್ನು ಸವಿಯಲು ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಥರಾವರಿಯಾಗಿ ತಯಾರಿಸುವ ಸುಟ್ಟ ಜೋಳ, ಬೇಯಿಸಿದ ಜೋಳ, ಪಾಪ್ಕಾರ್ನ್, ಖಡಕ್ ಜೋಳದ ರೊಟ್ಟಿ, ಕಾರ್ನ್ ರೈಸ್ ಬಾತ್, ಬೇಬಿ ಕಾರ್ನ್ ಮಂಚೂರಿಯನ್. ಆಹಾ, ಕೇಳುತ್ತಿದ್ದರೆ ಬಾಯಲ್ಲಿ ನೀರುರುತ್ತೆ ಅಲ್ವಾ. ಬರೀ ರುಚಿ ತಣಿಸಲು ಮಾತ್ರವಲ್ಲ, ಜೋಳದಿಂದ ಹಲವು ಆರೋಗ್ಯ ಪ್ರಯೋಜನಗಳು ಇವೆ. ಅದನ್ನೇ ಹೇಳ್ತೀವಿ ನೋಡಿ. ಬಾಯಲ್ಲಿ ನೀರೂರಿಸುವ ವಿಧ ವಿಧ ಜೋಳದ ತಿಂಡಿ. ಆರೋಗ್ಯಕ್ಕೂ ಹಲವು ಲಾಭ ತರುವ ಧಾನ್ಯವಿದು. ಜೋಳ ಕೇವಲ ಬಾಯಿಯ ರುಚಿಯನ್ನು ತಣಿಸೋದು ಮಾತ್ರವಲ್ಲದೆ ನಮ್ಮ ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತೆ. ಫೈಬರ್ ಅಂಶ ಇರೋ ಆಹಾರಕ್ಕೆ ಅತ್ಯುತ್ತಮ ಉದಾಹರಣೆ ಈ ಜೋಳ. ಜೋಳ ನಮ್ಮ ದೇಹದಲ್ಲಿ ಮಧುಮೇಹ ನಿಯಂತ್ರಿಸುತ್ತೆ, ಹೃದಯ ಸಮಸ್ಯೆ ತಡೆಗಟ್ಟುತ್ತೆ, ಶಕ್ತಿ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಕಣ್ಣನ್ನು ಕೂಡ ಪೋಷಿಸುತ್ತೆ. ನಾವು ದಿನವಿಡೀ ನಮ್ಮ ಫೋನ್ಗಳು ಹಾಗೆ ಲ್ಯಾಪ್ಟಾಪ್ಗಳನ್ನ ನೋಡ್ತೇವೆ. ಇದರಿಂದ ಕಣ್ಣಿಗೆ ಆಗುತ್ತಿರುವ ಹಾನಿ ಅಪಾರ. ಆದರೆ ಮೆಕ್ಕೆಜೋಳದ ನಿಯಮಿತ ಸೇವನೆಯಿಂದ ನೀಲಿ ಬೆಳಕಿನಿಂದ ಉಂಟಾಗುವ ಆಕ್ಸಿಡೇಟಿವ್ ಹಾನಿಯಿಂದ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಬಹುದು. ಮೆಕ್ಕೆಜೋಳವು ಲ್ಯುಟಿನ್ ಮತ್ತು ಜಿಯಾಕ್ಸಾಂಥಿನ್ ಅನ್ನು ಹೊಂದಿದ್ದು, ಕೆರೋಟಿನಾಯ್ಡ್ ಉತ್ಕರ್ಷಣ ನಿರೋಧಕಗಳು ಕಣ್ಣಿನ ಆರೋಗ್ಯ ಮತ್ತು ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತವೆ. ಉತ್ಕರ್ಷಣ ನಿರೋಧಕಗಳು ನೀಲಿ ಬೆಳಕಿನಿಂದ ಕಣ್ಣನ್ನು ಕಾಪಾಡುತ್ತೆ. ಈ ಉತ್ಕರ್ಷಣ ನಿರೋಧಕಗಳ ಹೆಚ್ಚಿನ ಮಟ್ಟಗಳು ಮ್ಯಾಕ್ಯುಲರ್ ಡಿಜೆನರೇಷನ್ ಮತ್ತು ಕಣ್ಣಿನ ಪೊರೆಯ ಸಂಭವದ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ದೇಹದಲ್ಲಿನ ಕಳಪೆ ಮೆಗ್ನೀಷಿಯಂ ಮಟ್ಟದಿಂದ ಹೃದಯ ರಕ್ತನಾಳದ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ ಮತ್ತು ಹಠಾತ್ ಹೃದಯ ಸ್ತಂಭನದಂಥ ಹೃದಯ ಸಮಸ್ಯೆಗಳ ಹೆಚ್ಚಿನ ಅಪಾಯದ ಸಾಧ್ಯತೆ ಇದೆ. ಮೆಕ್ಕೆಜೋಳದಲ್ಲಿ ಮೆಗ್ನೀಷಿಯಂ ಅಂಶ ಅಧಿಕವಾಗಿದ್ದು ಹೃದಯದ ಆರೋಗ್ಯಕ್ಕೆ ಸಹಕಾರಿ. ಇದರ ಜೊತೆಗೆ ಕಾರ್ನ್ನಲ್ಲಿರುವ ತಾಮ್ರವು ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶವನ್ನು ಪೂರೈಸುತ್ತೆ. ಮೆಗ್ನೀಷಿಯಂ ಅಥವಾ ತಾಮ್ರದ ಕೊರತೆಯಾದರೆ ಆರೋಗ್ಯ ಅಸ್ವಸ್ಥತೆಗಳ ಹೆಚ್ಚಿನ ಅಪಾಯವನ್ನು ಎದುರಿಸಬೇಕಾಗತ್ತೆ. ಜೋಳವು ಕಬ್ಬಿಣಾಂಶವನ್ನು ಹೊಂದಿದ್ದು, ಇದು ನಮ್ಮ ದೇಹವು ಹೊಸ ರಕ್ತ ಕಣಗಳನ್ನು ರೂಪಿಸಲು ಸಹಾಯ ಮಾಡುತ್ತೆ. ಇದು ರಕ್ತಹೀನತೆಯನ್ನು ತಡೆಗಟ್ಟುವಲ್ಲಿ ಮುಖ್ಯವಾಗಿದೆ. ಆಯಾಸ, ದೌರ್ಬಲ್ಯ, ತಲೆ ತಿರುಗುವಿಕೆ ಮತ್ತು ಉಸಿರಾಟದ ತೊಂದರೆಯಂತಹ ರಕ್ತಹೀನತೆಯ ಲಕ್ಷಣಗಳನ್ನು ತಪ್ಪಿಸಲು ಇದು ಸಹಕಾರಿ. ಇನ್ನು ಜೋಳ ತಿನ್ನುವುದು ನಿಮ್ಮ ದೇಹಕ್ಕೆ ಬೀಟಾ ಕೆರೋಟಿನ್ ಅನ್ನು ಒದಗಿಸುತ್ತೆ. ಇದು ನಿಮ್ಮ ದೇಹದಲ್ಲಿ ವಿಟಮಿನ್ ಎ ಅನ್ನು ಉತ್ಪಾದಿಸುತ್ತೆ. ಇದು ನಿಮ್ಮ ದೃಷ್ಟಿಗೆ ಮತ್ತು ಸಾಮಾನ್ಯವಾಗಿ ನಿಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಬೀಟಾ ಕೆರೋಟಿನ್ ಹೆಚ್ಚಿನ ಪ್ರಮಾಣದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು, ಅದು ಕ್ಯಾನ್ಸರ್ ಮತ್ತು ಹೃದ್ರೋಗವನ್ನು ತಡೆಯುತ್ತೆ. ಜೋಳವು ಸಣ್ಣ ಕಾಳುಗಳಿಂದ ಕೂಡಿರುವ ಆರೋಗ್ಯಕರ ಆಹಾರ. ದೇಹವು ಅದನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತೆ. ಅಲ್ಲದೆ ಇದು ಪಿಷ್ಟಮುಕ್ತ ಮತ್ತು ಕೊಬ್ಬು ಮುಕ್ತವಾಗಿದೆ. ಹಾಗೆ ಮಧ್ಯಂತರ ಕಾರ್ಬೋಹೈಡ್ರೇಟ್ಗಳು ಮತ್ತು ಡೆಕ್ಸ್ಟ್ರಿನ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಇದು ದೇಹದಲ್ಲಿ ಸುಲಭವಾಗಿ ಹೀರಲ್ಪಡುತ್ತೆ. ಮಲಬದ್ಧತೆಯನ್ನು ತಡೆಯಲು ಕೂಡ ಸಹಾಯ ಮಾಡುತ್ತೆ. ಜೋಳದಲ್ಲಿರುವ ಗ್ಲೈಸಮಿಕ್ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಇದರರ್ಥ ಜೋಳವು ನಿಧಾನವಾಗಿ ಸಕ್ಕರೆಯನ್ನ ರಕ್ತ ಪ್ರವಾಹಕ್ಕೆ ಬಿಡುಗಡೆ ಮಾಡುತ್ತೆ. ಯಾವುದೇ ರಕ್ತದಲ್ಲಿನ ಸಕ್ಕರೆಯ ಸ್ಪೈಕ್ ಅನ್ನ ತಡೆಯುತ್ತೆ. ಅದಕ್ಕಾಗಿಯೇ ನೀವು ಮಧುಮೇಹಿಗಳಾಗಿದ್ದರೆ ಪಿಷ್ಟ ಆಹಾರಗಳಿಗೆ ಜೋಳ ಅತ್ಯುತ್ತಮ ಆಯ್ಕೆಗಳಲ್ಲಿ ಒಂದಾಗಿದೆ. ಮೆಕ್ಕೆಜೋಳದಲ್ಲಿರುವ ಕಾರ್ಬೋಹೈಡ್ರೇಟ್ಗಳಲ್ಲಿ 56ರಿಂದ 69ರಷ್ಟು ಗ್ಲೈಸಮಿಕ್ ಸೂಚ್ಯಂಕ ಇರುತ್ತೆ. ಇದು ಕಾರ್ಬೋಹೈಡ್ರೇಟ್ಗಳ ಅತ್ಯುತ್ತಮ ಮೂಲವಾಗಿದೆ. ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸದೆ ಶಕ್ತಿಯನ್ನ ನೀಡುತ್ತೆ. ಕ್ರೀಡಾಪಟುಗಳು ಮತ್ತು ಶ್ರಮದಾಯಕ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿರುವವರಿಗೆ ಕಾರ್ನ್ ಅನ್ನ ಹೆಚ್ಚಾಗಿ ಶಿಫಾರಸು ಮಾಡಲಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.